everyone, Kishore, and a hearty welcome to my YouTube channel JKLM Tips and Tricks. In this video, ನಾನು ಇವತ್ತು ಕಾಮನ್ ಮಿಸ್ಟೇಕ್ಸ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ನೀವು ಡೈಲಿ ಲೈಫಲ್ಲಿ ಮಾಡ್ತಕ್ಕಂಥ ಮಿಸ್ಟೇಕ್ಗಳನ್ನು ನೀವು ಈ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ರೆ ತಿದ್ಕೊಳ್ಳಿ. ಸೊ ಬನ್ನಿ ಫ್ರೆಂಡ್ಸ್, ಕಲಿಯೋಣ. ಫಸ್ಟು ಐ ಆಮ್ ಕಟಿಂಗ್ ಮೈ ಹೇರ್. ನೀವು ನಿಮ್ಮ ತಲೆಯ ಕೂದಲನ್ನು ಕಟ್ ಮಾಡಿಸ್ತಾ ಇರುವಾಗ ಐ ಆಮ್ ಕಟಿಂಗ್ ಮೈ ಹೇರ್ ಅಂತೀರಾ. ಇದು ತಪ್ಪು. ಕರೆಕ್ಟ್ ಸೆಂಟೆನ್ಸ್ ಏನಂದ್ರೆ ಐ ಆಮ್ ಹ್ಯಾವಿಂಗ್ ಹೇರ್ ಕಟ್. ನಾನು ಹೇರ್ ಕಟ್ ಮಾಡ್ತಾ ಇದ್ದೀನಿ ಅನ್ನೋದಕ್ಕೆ ನೀವು ಇಂಗ್ಲಿಷಲ್ಲಿ ಐ ಆಮ್ ಹ್ಯಾವಿಂಗ್ ಹೇರ್ ಕಟ್ ಅನ್ಬೇಕು. ಸೆಕೆಂಡ್ ಕ್ವಶನು, ರಾಘು ಆರ್ಡರ್ಡ್ ಫಾರ್ ಪೂರಿ. ನೀವು ಹೋಟ್ಲಲ್ಲಿ ಆರ್ಡರ್ ಮಾಡ್ತಾ ಇರ್ತೀರಾ, ರಾಘು ಆರ್ಡರ್ಡ್ ಫಾರ್ ಪೂರಿ. ತಪ್ಪು. ಕರೆಕ್ಟ್ ಏನು ಅಂದ್ರೆ ಇದು ಫಾರು ಬೇಡ. ರಾಘು ordered poori. Raghu ordered poori ಅನ್ಬೇಕು, ಫಾರ್ ಬೇಡ. ನೆಕ್ಸ್ಟ್, she can write English alphabets. ನೀವು ಬೇರೆಯವರಿಗೆ ಹೇಳ್ತಾ ಇರ್ತೀರಾ she can write English alphabets, you can write English alphabets. ಕಮೆಂಟ್ ಮಾಡಿ ಕೆಳಗಡೆ. ಆಲ್ಫಾಬೆಟ್ಸ್ ಬೇಡ. ಆಲ್ಫಾಬೆಟ್ 26 set of letters become a alphabet. ಏನು ಹೇಳಬೇಕು? she can write English alphabet. ಆಮೇಲೆ I am having a dog. ನಾನು ನನ್ನ ಮನೆಯಲ್ಲಿ ನಾಯಿ ಇದೆ. ಇದು ತಪ್ಪು. ಹ್ಯಾವಿಂಗ್ ಅಂದರೆ ಏನರ್ಥ ಅಂತ ಗೊತ್ತಾ ನಿಮಗೆ? ಹ್ಯಾವಿಂಗ್ ಎಲ್ಲ ಈ ಸೆಂಟೆನ್ಸ್ ಅಂದರೆ ಐ ಆಮ್ ಹ್ಯಾವಿಂಗ್ ಅ ಡಾಗ್ ಅಂದರೆ ನಾನು ನಾಯಿಯನ್ನು ತಿಂತಾ ಇದ್ದೀನಿ ಅನ್ನೋ ಅರ್ಥನ ಕೊಡುತ್ತೆ. ಅದು ಬೇಡ. ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂದರೆ I have a dog. ಇದು ಕರೆಕ್ಟ್ ಸೆಂಟೆನ್ಸು. ಇದು ಬೇಡ. ನೆಕ್ಸ್ಟ್, they go to school by walk. ಬೈ ಇವಾಗ ಏನು ಮಿಸ್ಟೇಕ್ಸು ಅಂತ ಅರ್ಥ ಆಯ್ತಾ ನಿಮಗೆ? ಬೈ ವಾಕ್. ನೀವು ವೆಹಿಕಲ್ಸ್ ಅಲ್ಲಿ ಬರ್ತಾ ಇರುವಾಗ ಬೈ ಅನ್ನೋದನ್ನ ಯೂಸ್ ಮಾಡಬೇಕು. ಹೆಂಗೆ ಅಂದರೆ ಐ ಆಮ್ ಗೋಯಿಂಗ್ ಟು ಸ್ಕೂಲ್ ಬೈ ಬಸ್. ದೇ ಕೇಮ್ ಹಿಯರ್ ಬೈ ಟ್ರೈನ್. ನೀವು ವೆಹಿಕಲ್ಸ್ ಅಲ್ಲಿ ಹೋಗ್ತಾ ಇರುವಾಗ ಮಾತ್ರ ಬೈ ಅನ್ನ ಯೂಸ್ ಮಾಡಬೇಕು. ಕರೆಕ್ಟ್ ಸೆಂಟೆನ್ಸ್ ಯಾವುದು ಅಂದರೆ ಆನ್ ಫುಟ್. ದೇ ಗೋ ಟು ಸ್ಕೂಲ್ ಆನ್ ಫುಟ್. ಅವರು ಸ್ಕೂಲಿಗೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದಕ್ಕೆ ದೇ ಗೋ ಟು ಸ್ಕೂಲ್ ಆನ್ ಫುಟ್ ಅನ್ಬೇಕು. ಫ್ರೆಂಡ್ಸ್, ನೀವು ಈ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ರೆ ಕರೆಕ್ಟ್ ಮಾಡ್ಕೊಳ್ಳಿ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಶನ್ಸು ನಿಮಗೆ ನೋಟಿಫೈ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಉಪಯುಕ್ತ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.